ನಾನು ಇಲ್ಲ ಎಂದು ಹೇಳುತ್ತೇನೆ. ನಾನು ಮೌನವಾಗಿರುವುದಿಲ್ಲ. ನಿಮ್ಗೆ ಏನೇ ಅನಿಸಿದ್ರು ಕೂಡ ಇಲ್ಲಿ ಶಾಲೆಯಲ್ಲಿ ಒಳ್ಳೆಯ ಆಡಳಿತ ವ್ಯವಸ್ಥೆ ಇದೆ. ಅವರಲ್ಲೇ ಆಗಲಿ ಅಥವಾ ಈ ಸಹಾಯವಾಣಿಗೆ ತಾವು ಕರೆ ಮಾಡಿದ್ರೆ ಮುಂದೆ ತಮಗೆ ಸಹಕಾರ ಆಗುತ್ತೆ. ಆಮೇಲೆ ಈ ಕಾನೂನಲ್ಲಿ ಸಾಕಷ್ಟು ಒಳ್ಳೆಯ ಪ್ರೊವಿಷನ್ಸ್ ಕೂಡ ಇಟ್ಟಿದ್ದಾರೆ. ಯಾರೊಬ್ಬರು ಕಂಪ್ಲೇಂಟ್ ಮಾಡ್ತಾರೋ ಅವರ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡೋದಿಲ್ಲ. ಹೆಣ್ಣು ಗಂಡು ಅಥವಾ ಯಾವ ಹೆಸರು ಯಾರು ಅದರ ಬಗ್ಗೆ ಕೂಡ ಗೌಪ್ಯತೆ ಕಾಪಾಡ್ತಾರೆ. ಅದರೊಂದನೇ ಶೀಘ್ರವಾಗಿ ನ್ಯಾಯ ಕೊಡಿಸಲಿಕ್ಕೆ ಅಂತಲೇ ಒಂದು ತ್ವರಿತ ನ್ಯಾಯಾಲಯವನ್ನು ಕೂಡ ಬೆಳಗಾವಿಯಲ್ಲಿ ಮಾಡಲಾಗಿದೆ. ನನ್ನ ತಾಯಿ 12 ವರ್ಷಕ್ಕೆ ಮದುವೆ ಆದ್ರು. ಎಷ್ಟು ವರ್ಷಕ್ಕೆ? 12 ವರ್ಷಕ್ಕೆ. ಅಲ್ಲ 12 ವರ್ಷದವ್ರು ಎಷ್ಟು ಜನ ಇದ್ದೀರಿ? ಕಡಿಮೆ ನೋಡಿ. ಅಷ್ಟು ವಯಸ್ಸಕ್ಕೆ ಆಗ್ಲೇ ನನ್ನ ತಾಯಿ ಮದುವೆ ಆಗಿತ್ತು. ಈಗ ಹೆಣ್ಮಕ್ಳುಗಳು ಎಷ್ಟು ವರ್ಷಕ್ಕೆ ಮದುವೆ ಆಗ್ಬೇಕು ಅಂತ ಹೇಳಿದ್ರು ಸರ್? ಎಲ್ಲರಿಗೆ ಕಾನೂನು ಅವರಿಗೂ ಯಾರಿಗಾದ್ರೂ ಈ ಅಪರಾಧದ ಬಗ್ಗೆ ತಿಳಿದರೆ ಅವರು ಮಾಹಿತಿ ನೀಡಲೇಬೇಕು. ಶಿಕ್ಷಕ, ವೈದ್ಯ, ನೆರೆಹೊರೆಯವರು ಯಾರೇ ಆಗಿರಲಿ. ಅಂದ್ರೆ ಈ ಮಾಹಿತಿ ಇದನ್ನು ನಾವು ಸಮಾಜದಲ್ಲಿ ಮುಚ್ಚಿಟ್ಟುಕೊಳ್ಳಬಾರದು. ಹಾಗೇನಾದರೂ ವ್ಯಕ್ತಿಗೆ ಅವಮಾನಿತವಾಗಿದ್ದರೆ, ದೇಹದಿಂದ ಅವರ ದೇಹಕ್ಕೆ, ಅವರ ಮನಸ್ಸಿಗೆ ಇನ್ಸಲ್ಟ್ ಆಗಿತ್ತು ಅಂತಂದ್ರೆ ಅದನ್ನು ನಾವು ಇದೊಂದು ಅಪರಾಧವೆಂದು ಪರಿಗಣಿಸಿ ಬೇರೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕಂತ ಇದೆ. ನಿಷೇಧಿಸಿ. ಯಾಕೆಂತಂದ್ರೆ ಅವರನ್ನ ದತ್ತು ತೆಗೆದುಕೊಂಡಿರುವಂತಹ ತಾಯಿ ಅವರಿಗಿಂತಲೂ ಚಿಕ್ಕವರಿದ್ದಾರೆ. ಹಾಗಾಗಿ ನನ್ನ ತಾಯಿನೇ ನನಗಿಂತಲೂ ಚಿಕ್ಕವರಿದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಆ ಕಾಲದಲ್ಲಿ ಬಾಲ್ಯ ವಿವಾಹ ನಡೀತಾ ಇತ್ತು. ಮತ್ತೆ ಮಧ್ಯದಲ್ಲಿ ವಯಸ್ಸಾಗಿರುವಂತಹ ವ್ಯಕ್ತಿ ತೀರಿ ಹೋದಾಗ ಅವರು ವಿಧವೆಯಾಗಿ ಬದುಕುವಂತಹ ಸ್ಥಿತಿ ಇರ್ತಾ ಇತ್ತು. ಹಾಗಾಗಿ ಅವರಿಗೆ ಮಕ್ಕಳಿರಲಿಲ್ಲ. ಅವ್ರ ತಾಯಿಯವರು ಕಾಗಲ್ನಿಂದ ಅವ್ರು ಮೂಡಿಸ್ತಾನೆ ಕೊಲ್ಲಾಪುರದ ಶಾಲೆ.